ಗಂಟೆ ತನಕ ಕೆಲಸ ಮಾಡ್ತಿದ್ದೆ ಅವಾಗ, ಈಗ ಮಾಡಂಗಿಲ್ಲ. ಈಗ 11 ಗಂಟೆಗೆ ಮನೆಗೆ ದುಡ್ತಕ್ಕಂಥ ಒಂದು 300-400 ರೂಪಾಯಿ ಇರ್ತದೆ ಒಂದ್ಸಲ ಕೂಲಿ. ಒಂದು ದಿವಸದ ಕೂಲಿ ನಮ್ಗೆ ಕಟ್ಟಿದ್ರೆ ಅಂತಂದ್ರೆ ನಮಗೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಕೆ ಅನುಕೂಲ ಆಗುತ್ತೆ ಪಂಚಾಯತಿಗೆ. ಈಗ ಒಂದು ಬಲ್ಬ್ ಹಾಕ್ಬೇಕಂದ್ರೆ 120 ರೂಪಾಯಿ 150 ರೂಪಾಯಿ ಬೇಕು. ಎಲ್ಲಿಂದ ಹಾಕ್ಬೇಕು? ನೀವು ಕಟ್ಟಿದ್ರೆ ಟ್ಯಾಕ್ಸ್ ಕಟ್ಟಿದ್ರೆ ಮಾತ್ರ ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ಅನುಕೂಲ ಆಗಂಗಿಲ್ಲ. ಅದಕ್ಕೆ ನಿಮ್ಮ ಮನೆಗಳು ಏನು ಡ್ಯೂ ಇದಾವ, ನಿಮ್ಮ ಜಾಗದ ಇರಲಿ, ನಿಮ್ಮ ಜಾಗದಂಬದ ನಿಮ್ಮ ಕಬ್ಜನೆ ಇರಲಿ ಕಡೆಗೆ. ಅದು ಕಟ್ಟಬೇಕಾದ್ರೆ ಪಂಚಾಯತಿ ಕಟ್ಟಿದ್ರಿ ಅಂದ್ರೆ ನಿಮ್ಮ ಜಾಗ ನಿಮ್ಮ ಹೆಸರಲ್ಲಿ ಇರ್ತದೆ. ನಿಮ್ಮ ಎಲ್ಲಿದಾವ ನಿಮ್ಮ ಮನೆಗಳು ಅವು ಟ್ಯಾಕ್ಸ್ ಕಟ್ಟ್ರಿ, ಉದ್ಯೋಗ ಕೆಲಸ ಮಾಡ್ರಿ ಅಂತ ಹೇಳ್ತೀನಿ. ಮತ್ತೇನು ಸಮಸ್ಯೆ ಅಂದ್ರೆ ಹೇಳ್ಬೇಕು. ಅದನ್ನು ಏನೇ 2-3 ವರ್ಷ ಸರ್ವಿಸ್ ಐತೆ, ಇಲ್ಲೇ ಇರುತ್ತೆ, ನಾನು ಎಲ್ಲಿಗೆ ಹೋಗಲ್ಲ. ಏನು 2-3 ವರ್ಷ ಸರ್ವಿಸ್ ಐತೆ, ಇಲ್ಲೇ ಇರುತ್ತೆ. ಅದಕ್ಕೆ ಕೊನೆಗೆ ಬಂದೀನಿ ನಾನು. ಅದಕ್ಕೆ ಏನು ಮಾಡೋದು, ಅದಕ್ಕೆ ನೀವು ನಮಗೆ ಸಹಕಾರ ಮಾಡಿದ್ರಿ ಅಂದ್ರೆ ನಾವು ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ. ಮತ್ತೇನಪ್ಪ ನೀವು ಯಾರು ಮಾತಾಡೋದಿದ್ರೆ ಮಾತಾಡ್ಬೋದು. ಪಂಚಾಯತ್ ಕಡೆ ನಮ್ಗೆ KYC ಸಿಸ್ಟಮ್ ಮಾಡಿಸ್ಕೋಬೇಕು ಆದಷ್ಟು ಎಲ್ಲರೂ. KYC ಯಾರು ಮಾಡಿಸ್ತಾರೆ ಮಾಡಿಸ್ತೀವಿ. ಮತ್ತೇನದು KYC ಸಿಸ್ಟಮ್ ಮಾಡಿಸ್ಬೇಕು. ಯಾರು ಮಾತಾಡ್ಬಾರ ಮೇಟ್ಗಳು ಅನುಭವಿಸ್ತಾರೆ. ಏನಿದೆ ಮಾತಾಡ್ಬಾರ. ಅನುಕೂಲ ಆಗಿದ್ರೆ ನಿಮ್ಮ ಕಡೆಯಿಂದ ಅವಾಗ 2 ವರ್ಷ ಇದ್ರಿ ಅದ ಅಲ್ಲ ಏನಾರ ಮಾತಾಡ ಅಲ್ಲ 2 ವರ್ಷ ಇದ್ರಿ ಅನುಕೂಲ ಆಗ್ಯದ. ಈಗ ಬಂದು ಚಲೋ ಆಯ್ತಂತ ನಾನು ಇಲ್ಲ ಯಾರಾದ್ರೂ ಮಾತಾಡೋರು ಎಲ್ಲರಿಗೂ ಅವಕಾಶ ಐತೆ. ಯಾರಾದ್ರೂ ಮಾತಾಡೋರು ಬರ್ರಿ ಗಣ್ಮಕ್ಳು ಬರ್ರಿ. ಇನ್ನೊಂದು ಇಂಥದ್ದು ಮಾಡ್ರಿ ಅಂತ ಹೇಳ್ರಿ. ಬರ್ರಿ ಮಾತಾಡ್ಬರ್ರಿ. ಯಾರು ಎರಡು ಮಾತಾಡ್ರಿ. ಏನಾರ ಹೇಳ್ರಿ ಕಡೆ. ಇಲ್ಲಿ ಬಾರಮ್ಮ, ಇಲ್ಲಿ ಅದು ಯಾರಿಗೆ ಅರ್ಥ ಆಗಲ್ಲ. ಎಲ್ಲಾರು ಜೋರಾಗಿ ಚಪ್ಪಳ ಹೊಡ್ರಿ ಬರ್ತಾರೆ. ನಾ ಕೇಳ್ತಂತ ಹೇಳ್ಬಿಟ್ಟೆ. ಕಂಪಲ್ಸರಿ ಬರಬೇಕು. ಏನು ಬಿಡ್ಬೇಕಂತಂದ್ರೆ ಪೂರ ಬಿಟ್ಬಿಡ್ಬೇಕು. ಮುಂಜಾನೆ ಬಿಟ್ಬಿಡ್ಬೇಕು. ಮುಂಜಾನೆ ಬಂದು ಒಂದು ನೀವು 5 ಫುಟ್ಟಿನ ಹಾಕೋಗಿರ್ತಾರಲ್ಲ, ಅದು ಸ್ವಾರ್ಥಕ್ಕೆ ಆಗಂಗಿಲ್ಲ. ಅದು ಆಬ್ಸೆಂಟ್ ಆಗಿಬಿಡುತ್ತೆ. ಮಧ್ಯಾಹ್ನ ಆಬ್ಸೆಂಟ್ ಆಗಿಬಿಡುತ್ತೆ. ಆಬ್ಸೆಂಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಕೂಲಿ ಬರಲ್ಲ. ಅವತ್ತು ಏನ್ರಿ ಅವತ್ತು ನಮ್ದು ಬಂದಿದ್ದೀವಿ ನಾವು ಮುಂಜಾನೆ ಅಂತ. ಮುಂಜಾನೆ 2 ಸಲ ಬರ್ಬೇಕು. ಹೌದಾ ಇಲ್ಲಮ್ಮ? ಕರೆಕ್ಟಾ? ಈಗ ಹಂಗೆ ಮಾಡಕಂತೀರ. ಯಾರ್ದು ಅವ್ರೇ ಬರಕಂತೀರ. ಅವ್ರು ಬಂದು ಅವ್ರು ನಿಲ್ಸೋದು, ಇವ್ರು ಬಂದು ಅವ್ರು ನಿಲ್ಸೋದಿಲ್ಲ. ಮೊದಲು ನಡೀತಿತ್ತು. ಮೊದಲು ಏನೋ ಗೌಡ್ರ ಕೂಲಿಗೆ ಹೋದ್ರೆ ನಾವು ಇಲ್ಲಿ ಉದ್ಯೋಗಕ್ಕೆ ಹಾಕಿದ್ದೆ. ಬಂದಲ್ರಿ ಅಜ್ಜಿ ಸಂಕ್ರಮಣ ಹಾಕಿದ್ವಿ. ಈಗಿಲ್ಲ. ಈಗ ಫೋಟೋ ಯಾರು ಫೋಟೋ ನೀವೇ ಬರಬೇಕು. ತಾಯಿ ಬಂದು ಸಚಿನ್ ಕಳ್ಸೋದು, ಮೊಮ್ಮಕ್ಕ ಕಳ್ಸೋದು. ಇಲ್ರಿ ನಮ್ಮ ಯಜಮಾನ ಎಣಕ್ಕೆ ಹೋದ, ಯಜಮಾನ ಅಲ್ಲಿಗೆ ಹೋದ, ಯಜಮಾನ ಇಲ್ಲಿಗೆ ಹೋದ. ಇಲ್ಲ ಈಗಿಲ್ಲ. ಅವಾಗಿತ್ತಿಲ್ಲಮ್ಮ. ಅವಾಗ ಈಗ ಬಂದ ಅಂತ ಅಂದ್ಕೊಂಡು ಆಯ್ಕೆ ಮಾಡ್ತೀವಿ ನಾವು. ಯಾರೋ ಇರ್ತಿಲ್ಲ. ಈಗ ಅದಕ್ಕೆ ಅನೌನ್ಸ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ನಮಗೂ ತೊಂದರೆ ಕೊಡಬೇಡ್ರಿ. ಅದರಿಂದ ನಮಗೂ ನೋಟಿಸ್ ಕೊಡ್ತಾರೆ. ನಮ್ಮ ಪಗಾರದಾಗ ಮುರಿದಾರ. ಈ ಪಾಂಡನ ಪಗಾರದಾಗ ಮುರಿದ್ರಟ್ಟೆ, ನನ್ನ ಪಗಾರದಾಗ ಮುರಿದ್ರಟ್ಟೆ, ಬಸವನ ಪಗಾರದಾಗ ಮುರಿದ್ರಟ್ಟೆ, ಎಲ್ಲರೂ ಮುರಿದ್ರಟ್ಟೆ. ನಿಮ್ಮ ಪಗಾರ ಮುರಿದ್ರೆ ಅಟ್ಟೆ. ಆಧಾರ್ ಕಾರ್ಡ್ ಏನು ಬೇಕು ನಿನಗೆ? KYC ಜಾಬ್ ಕಾರ್ಡ್ ಸರ್. ಜಾಬ್ ಕಾರ್ಡ್ ಅಷ್ಟೇ ನಿಮ್ಮಲ್ಲಿ ಇರ್ತದೆ. ಜಾಬ್ ಕಾರ್ಡ್ ಆಧಾರ್ ಕಾರ್ಡ್ ತರಬೇಕು ಸರ್. ಆಧಾರ್ ಕಾರ್ಡ್, ಜಾಬ್ ಕಾರ್ಡ್ ನಂಬರ್
ನೀವು ಜವಾಬ್ದಾರಿ ತಗೊಂಡು ನಿಮ್ಮ ಲೇಬರ್ ಮಾಡ್ತೀರಿ. ನಾಳೆ ನಾವು ನಿಮ್ಮ ಮೇಟ್ ಕೇಳ್ರಿ ಅಂತ ಹೇಳ್ತೀವಿ ನಾವು. ಅದಕ್ಕೆ ಮೇಟ್ಗಳು ಯಾರಿದ್ರೆ ನೀವು ಮೇಟ್ ಅವ್ರು ನಿಮ್ಮ ಗುಂಪಿಂದ ಕಂಪ್ಲೀಟ್ ಮಾಡಿಸ್ರಿ. ಈಗ ಹೆಣ್ಮಕ್ಳು ಕೆಲವು ಗೊತ್ತಾಗಲ್ಲ. ಪೇಮೆಂಟ್ ಆಗಿರೋದು ಆತ್ಮೇಲೆ ಆಫ್ಸರ್ ಇವು ಇರ್ತಾರೆ. ಎಲ್ಲರೂ ಒಬ್ರಿಗಿನೊಬ್ರು ಮೇಲೆ ಇದ್ದಾರೆ. ವಿಸಿಟಿಗೆ ಬಂದ್ರಂದ್ರೆ ಏನು ಮಾಡಿದಂತ ನೀವು ಸ್ಕೂಲ್ ಹಾಕಿದೆ ಅಂತ ಹೇಳ್ತಾರೆ. ಅದಕ್ಕೆ ನಿಮಗೆ ಮಾಡಿ ಕೆಲಸ ಮಾಡಿ ಅವ್ರು ನೀವು 6 ಇಂಚಂದಲ್ಲಿ 3 ಇಂಚು ಮಾಡಿದ್ರೆ ಬರ್ಕೊಡ್ತಾನೆ ಚೈ. ಪೂರ ಏನು ಮಾಡಿಲ್ಲ ಬಂದು ಕೆರೆ ಕುಂತು ಹೋಗೋದು ಅದನ್ನು ಏನು ಮಾಡೋಕ್ಕಾಗಲ್ಲ. ಹೌದಾ ಇಲ್ಲಮ್ಮ? ಕರೆಕ್ಟಾ? ಅದಕ್ಕೆ ದಯವಿಟ್ಟು ಎಲ್ಲರೂ ಈಗ ಮೇಟ್ ಮಾತು ಕೇಳ್ರಿ. ಎಲ್ಲರೂ EKYC ಮಾಡಿಸ್ರಿ ಕಂಪಲ್ಸರಿಯಾಗಿ. ನಿಮ್ಗೆ ಅನುಕೂಲ ಅದ. EKYC ಮಾಡಿಸಿದ್ರೆ ನಿಮ್ಗೆ ಬ್ಯಾಂಕಿಗೆ ಹೋದ್ರೆ ನಿಮ್ಮ ರೊಕ್ಕ ಸಹಿತ ಕೊಡವಲ್ಲ ಬ್ಯಾಂಕಿನಾಗ. ಇದು ನಿಂತಾದ್ರೆ ಮಾತ್ರ ನಿಮ್ಮ ರೊಕ್ಕ ಬ್ಯಾಂಕಿಗೆ ಇದ್ದಿರಂದ್ರೆ ನಿಮ್ಮ ರೊಕ್ಕ ವಾಪಸ್ ಕೊಡ್ತಾರೆ, ಕರೆದು ಕೊಡ್ತಾರೆ. KYC ಆಗಿಲ್ಲ ಅಂದ್ರೆ ತಿರ್ಗಾಡಿ ಮತ್ತೆ ಲಿಂಕ್ ಮಾಡಿಸ್ಬೇಕು. ಅದಕ್ಕೆ ದಯವಿಟ್ಟು ಎಲ್ಲರೂ KYC ಮಾಡ್ತಾರೆ. ಯಾರ್ಯಾರು ಉಳಿದ್ರೆ ಮಂದಾಜು ಸ್ವಲ್ಪ ಕೈ ಎತ್ತಿ ಸಾಕು. ಎಷ್ಟು ಮಂದಿ ಉಳಿದ್ರೆ ಚರ್ಚೆ ಮಾಡ್ಕೊಂಡು KYC ಮಾಡ್ತಾರೆ. ಅವ್ರು ಬಂದು ಕಂಪಲ್ಸರಿ ಮಾಡ್ತಾರೆ. ಏನಮ್ಮ ಮೊದಲೆಲ್ಲ ಮಧ್ಯಾಹ್ನ 3 ಗಂಟೆ ತನಕ ಕೆಲಸ ತೊಗೊಂತಿದ್ವಿ ನಾವು. ಮಧ್ಯಾಹ್ನ 3 ಗಂಟೆ ತನಕ ಕೆಲಸ ಮಾಡ್ತಿದ್ವಿ. ಅವಾಗ ಈಗ ಮಾಡಂಗಿಲ್ಲ. ಈಗ 11 ಗಂಟೆಗೆ ಮನೆಗೆ ಮೊದಲು ಬರ್ತೀವಿ. ಎಲ್ಲಮ್ಮ ಮಲ್ಲಮ್ಮ ಶಂಕರಮ್ಮ ಅಂತ ಅಜ್ಜಕ್ಕೆ ಹೋಗ್ತೀವಿ. ಈಗಿಲ್ಲ. ಮತ್ತೆ ಯಾಕೆ ನಾವು ಯಾಕೆ ಮಾಡಕತ್ತಾರ? ಆನ್ಲೈನ್ ಅದ್ದಕ್ಕೆ ಕಂಪಲ್ಸರಿ ನಿಮ್ಮದು ಫೋಟೋ ಅಪ್ಲೋಡ್ ಮಾಡಿಕೊಡ್ಲಿ. ಬೆಂಗಳೂರಿಗೆ ಹೋಗ್ಬಿಡುತ್ತೆ ನಿಮ್ಮ ಫೋಟೋ. ಈಗ ಮುಂಜಾನೆ ಬಂದಾಗ ಮಧ್ಯಾಹ್ನ ಬಂದಾಳಿಲ್ಲ ಇವ್ರು ಯಾಕೆ ಹಾಕಿದ್ರು ಇವ್ರಿಗೆ ದಂಡ ಹಾಕ್ತಾರೆ. BFT ದಂಡ ಹಾಕ್ರಿ. ನಮಗೆ ಮೆಸೇಜ್ ಹಾಕ್ತಾರ. ನಮಗೆ ನೋಟಿಸ್ ಕೊಡಕೈತಾರ ಮೇಲೆ ಜಿಲ್ಲಾ ಪಂಚಾಯತ್ನಲ್ಲಿ ನೋಟಿಸ್ ಕೊಡ್ತಾರ. ಯಾಕೆ ಬಂದಿಲ್ಲ ಅಮ್ಮ? ಬಂದಿಲ್ಲ ಅಂದ್ರೆ ಮೊದಲು ಆಬ್ಸೆಂಟ್ ಮಾಡಕ್ಕೆ ಇದ್ದಿಲ್ಲ. ಈಗ ಆಬ್ಸೆಂಟ್ ಮಾಡಕ್ಕೆ ಐತೆ. ಮುಂಜಾನೆ ಬರಲ್ಲ ಮಧ್ಯಾಹ್ನ ಬರಲ್ಲ ಆಬ್ಸೆಂಟ್ ಇಟ್ಬಿಡ್ತೀವಿ ನಾವು. ಈಗ ಬಂದಿಲ್ಲ ಮುಂಜಾನೆ ಬಂದಿಲ್ಲ ಈಗ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಮ್ಮ ಕಂಪ್ಲೀಟ್. ಮೊದಲು ಇದ್ದಿಲ್ಲ. ಒಂದ್ಸಲ ಮಾಡಿದ್ರೆ ಮಾತ್ರ 2 ಅಟೆಂಡೆನ್ಸ್ ತೊಗೊಂತಿತ್ತು. ಅದು 2 ಅಟೆಂಡೆನ್ಸ್ ತೊಗೊಂತಿತ್ತು. ಮುಂಜಾನೆ ಮಾಡಿದ್ರೆ ಮಧ್ಯಾಹ್ನ ಬಂದಂಗೆ. ಅದು 1 ಅಟೆಂಡೆನ್ಸ್ ಅಪ್ಲೋಡ್ ಮಾಡಿದ್ವಿ ಅಂದ್ರೆ ನಿಮ್ಗೆ ಪೇಮೆಂಟ್ ಆಗುತ್ತೆ. ಉದ್ಯೋಗ ಖಾತ್ರಿ ಪೇಮೆಂಟ್ ಆಗುತ್ತೆ. ಹಂಗಿಲ್ಲ. ಈಗ ಆಪ್ಷನ್ಸ್ ಕೊಟ್ಟಿದ್ದಾರೆ. ಮತ್ತೀಗ ನಿಮ್ಗೆ ಆಬ್ಸೆಂಟ್ ಮಾಡಕ್ಕೂ ನೀವು ಬರಲಿಲ್ಲ ಮುಂಜಾನೆ ಬಂದವ್ರು ಮಧ್ಯಾಹ್ನ ಬರಲ್ಲ ಆಬ್ಸೆಂಟ್ ಮಾಡಕ್ಕೆ ಆಪ್ಷನ್ಸ್ ಕೊಟ್ಟಾರ. ನಾವು ಆಬ್ಸೆಂಟ್ ಮಾಡ್ತೀವಿ. ಏನೋ ಬೈ ಮಿಸ್ಟೇಕ್ ಈಗ ಇಷ್ಟು ಮಂದಿನ ಕಂಡಿಡಕ್ಕೆ ಯಾವುದೋ ಒಂದು ಆಯ್ತು ಅಂದ್ರೆ ಅದನ್ನ ಹಿಡ್ಕೊಂಡು ನಮ್ಗೆ ನ್ಯಾಯ ಕೊಡ್ತಾರೆ. ಅವ್ರದ್ದು ಯಾಕೆ ಹಾಕಿರಿ ನಮ್ದು ಯಾಕೆ ಹಾಕಿ. ಅದಕ್ಕೆ ದಯವಿಟ್ಟು ಇಬ್ರು ಬಂದೇಳು ಇಲ್ಲ ದೊಡ್ಡಪ್ಪ ದೊಡ್ಡಪ್ಪ ಬಿಡು. ಸಾಕ್ಲೇ ಎಷ್ಟು ವಿಡಿಯೋ ಮಾಡ್ತಾರೆ. ಹೊಸ ಮಾಡಲ್ ಅಣ್ಣ ಪಡ್ತಾ ಹಾಂ ಹಾಂ ಹಾಂ
ಆಪ್ಷನ್ ದೇವಮಕನಕಪ್ಪ ಚೈತ್ರ ಮಲ್ಲಿಕಾರ್ಜುನ್ ದೇವಮಕನಕಪ್ಪ